ನಮಸ್ತೆ ಮೇಡಮ್, ಇದು ಸಾವಿತ್ರಿ ಅವರಲ್ವಾ? ಹೌದು ಸರ್. ಪ್ರಿಯಾಂಕಳ ತಾಯಿ. ತಾಯಿ ಹೌದು ಆ, ಸರ್. ಓಕೆ ಮೇಡಮ್, ಇವಾಗ ಕಣ್ಮಣಿ ಮತ್ತೆ ಅವರ ತಾಯಿ ಶ್ಯಾಮಲ್ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಹೌದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನ್ ಮಾತನಾಡ್ತೀರಿ? ಮಗಳು ಯಾವ ರೀತಿ ಇದ್ರು, ಜೊತೆಗೆ ಏನ್ ಅನ್ಯಾಯ ಆಗಿದೆ, ನಿಮ್ಮ ಜೊತೆ ಮಗಳು ಏನ್ ಮಾಹಿತಿಯನ್ನ ಹಂಚಿಕೊಂಡ್ರು ಅಂತ ಹೇಳಿ. ಸರ್, ನಮ್ಗೆ ಹುಡುಗ ನಮ್ಗೆ ನೋಡ್ಲಿಕ್ಕೆ ಬರುವಾಗ, ಮಗಳ ನೋಡ್ಲಿಕ್ಕೆ ಬರುವಾಗ ನಮ್ಗೆ ಏನ್ ಹೇಳಿದ್ರು, ಸ್ವಂತ ಮನೆ ಅಂತ ಎಲ್ಲ ಹೇಳಿದ್ರು. ನೀವು ಸ್ವಂತ ಮನೆ ಹೇಳಿದ್ರು ನಮ್ಮ ಹತ್ರ. ಆಮೇಲೆ ಮಗಳನ್ನು ನೀವು ಮದುವೆ ನಾವ್ ಈಗ ಮಾಡಲ್ಲ, ನಮ್ಗೆ ದುಡ್ಡಾಗ್ಬೇಕು, ನಿಧಾನ ಮಾಡ್ತೀವಿ ಅಂದ್ರೆ, ನಿಮ್ಗೆ ಆಸೆ ಇಲ್ವಾ ಮಗಳನ್ನು ಕೊಡ್ಬೇಕು ಅಂತ, ನಾವು ಫಾರಿನ್ಗೆ ಹೋಗ್ಬೇಕು ಅಂತ ಆಸೆ ಇಲ್ವಾ ಮಗಳೆಲ್ಲ, ಆ ತರ ಎಲ್ಲ ನಮ್ಮ ಹತ್ರ ಹೇಳಿದ್ರು. ನನ್ ಮಗಳು ಏನಂದ್ರು, ಹುಡುಗ ಒಳ್ಳೆಯವನು ಅಂತ ಹೇಳಿ ಅವ್ರ ಮಾತಿಗೆ ಒಪ್ಕೊಂಡ್ಬಿಟ್ರು. ನನಗೂ ಮೊದ್ಲು ಡೌಟ್ ಇತ್ತು, ಅವ್ರನ್ನ ನೋಡಿದ್ರೆ, ಶ್ಯಾಮಲ ಅವ್ರನ್ನ ನೋಡಿದ್ರೆ ನನ್ಗೆ ಮದ್ವೆಯಲ್ಲೇ ನನ್ಗೆ ಡೌಟ್ ಆಯ್ತು. ಅವ್ರ ಎಂಗೇಜ್ಮೆಂಟ್ ಆದ್ಮೇಲೆ ಅವ್ರು ಮಾತಾಡೋದೆಲ್ಲ ನೋಡಿ ನಮ್ಗೆ ಡೌಟ್ ಆಯ್ತು ಯಾವ ತರ ಏನು ಅಂತ. ಆಮೇಲೆ ನಮ್ಮ ಹತ್ರ ಸ್ವಂತ ಮನೆ ಅಂತ ಹೇಳಿದ್ರು. ಆಮೇಲೆ ಅವಳಿಗೆ ಮದ್ವೆ ದಿನದಿಂದನೇ ಅವಳಿಗೆ ಅಷ್ಟೇನು ಮದುವೆ ಆಗಿ ಅವಳು ಹೋಗಿದ್ದಾಳೆ ಅಲ್ಲಿಗೆ. ಅವಳಿಗೆ ಚೌಟ್ರಿಯಿಂದ ಹೋದವಳಿಗೆ ಅಳಿಯ ರಿಸೆಪ್ಷನ್ ಇಂದೆಲ್ಲ ಇದಕ್ಕೆ ಓಡಾಡ್ತಿದ್ರು. ಅವಳಿಗೆ ರೂಮ್ ಕೂಡ, ಯಾವ ರೂಮ್, ಡ್ರೆಸ್ ಚೇಂಜ್ ಮಾಡುವಂತ ಆಗ್ಲಿ ಏನು ಕೂಡ ಹೇಳಿಲ್ಲ. ಅವಳು ಎಲ್ಲಾ ನಮ್ಮ ಹತ್ರ ಹೇಳ್ಕೊಂಡ್ಳು ಸರ್. ಆಮೇಲೆ ಅಳಿಯ ಬಂದ್ಮೇಲೆನೆ, ಅಯ್ಯೋ ನೀನ್ ಇನ್ನು ಇದೇ ಡ್ರೆಸ್ ಅಲ್ಲಿ ಇದೆ ಅಂತಿಲ್ಲ, ಅವನೇ ಇದ್ ಮಾಡಿದ. ಅವ್ರು ಬರೀ ಮಗಳು ಅಳಿಯ ಯಾರು, ಕಣ್ಮಣಿ ಮತ್ತೆ ಗುರು, ಅವ್ರಿಗೆ ಅವ್ರನ್ನೇ ಇದ್ ಮಾಡುದು. ಮತ್ತೆ ಅದು ಒಂದು ಪಾಯಿಂಟ್ ಆಯ್ತು. ಇದು ನಮ್ಮ ಹತ್ರ ಆ ತರ ಸುಳ್ಳು ಹೇಳಿದ್ರು. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ್ಲು, ಅವಳು ಪ್ರೆಗ್ನೆಂಟ್ ಇದ್ದಾಗ ಒಂದು ದಿವ್ಸ ಅವರು ಒಳ್ಳೆ ಊಟ ಹಾಕಿಲ್ಲ, ಕರ್ದಿದ್ ಮಾಡಿಲ್ಲ. ಯಾರೋ ಬಂದು ಪುರೋಹಿತರ ಹೆಂಡತಿ ಊಟ ಎಲ್ಲ ಕೊಟ್ಟು ಎಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ. ಅಲ್ಲಿ ಉಳ್ದಿತ್ತು, ಅದನ್ನು ಮಾರನೇ ದಿವಸ ನೋಡುವಾಗ ಫ್ರಿಜ್ ಅಲ್ಲಿ ತಿನ್ನೋಣ ನೋಡುವಾಗ ಅದನ್ನು ಹೋಟ್ಲಿಗೆ ತಗೊಂಡು ಹೋಗಿದ್ದಾರೆ ಅವರು, ಯಾರಿಗೋ ಕೊಡ್ಲಿಕ್ಕೆ. ಆಮೇಲೆ ಅಳಿಯನೇ ನಮ್ಮ ಹತ್ರ, ಅಳಿಯ ಎಲ್ಲ ಮಗಳು ತಾಯಿ ಬಗ್ಗೆ ಯಾವ ತರ ಅಂತ ಗೊತ್ತಾದಾಗ, ಅಳಿಯ ಎಲ್ಲ ಮಗಳ ಹತ್ರ ಪ್ರತಿಯೊಂದು ಅಮ್ಮನ್ ಈ ತರ ಅಂತ ಗೊತ್ತಾಯ್ತು. ಅವರು ಫಾರಿನ್ಗೆ ಹೋಗಿ 3.5 ವರ್ಷನೇನ ಇದ್ರಿರ್ಬೇಕು. ಎಂಗೇಜ್ಮೆಂಟ್ ಆದ್ಮೇಲೆ 1.25 ವರ್ಷನೇನ, ಅದಕ್ಕಿಂತ ಮೊದ್ಲು ಎಷ್ಟೋ ವರ್ಷ ಇದ್ರು. ಅದು ಬೇಕಾದ್ರೆ ಅವಳು ಹೇಳಿದ್ರು ನನ್ಗೆ ತಲೆಯಲ್ಲಿಲ್ಲ. ಅವರು ತಂದಿದ್ದನ್ನು ದುಡ್ಡನ್ನೆಲ್ಲ ತಾಯಿಗೆ ಒಟ್ಟು ಕಳಿಸ್ತಾ ಇದ್ರು ಮನೆಗೋಸ್ಕರ. ಆ ಮನೆಗೆ ಅವರು ಫಸ್ಟ್ ಫಾರಿನಿಗೆ ಹೋಗಿ ಬಂದು ಆ ಮನೆ ತಗೊಂಡ್ರು. ಅದೇ ತಂದೆ ಹೆಸರಲ್ಲಿ ಮಾಡ್ಕೊಂಡಿರೋದವ್ರು, ಮಗನ ಹೆಸರಲ್ಲ. ದುಡ್ಡೆಲ್ಲ ಮಗನೇ ಕಳಿಸ್ತಾ ಇದ್ದಿದ್ದು, ಸಾಲ ಲೋನ್ ಎಲ್ಲ ಮಗನೇ ತೀರ್ಸ್ತಾ ಇದ್ದಿದ್ದು, ಎಲ್ಲ ಮಾಡ್ತಾ ಇದ್ದಿದ್ದು. ಅದು ಅಷ್ಟೇ ಅಲ್ಲದೆ ಮತ್ತು ಮದ್ವೆ ಆಗಿ ಬಂದ್ಮೇಲೆ ಅದ್ರಾಗ ಎಷ್ಟೆಷ್ಟು ತಿಂಗಳು 10,000-20,000 ಮಗನೇ ಕೊಡ್ತಾ ಇದ್ದಿದ್ದು. ಯಾವಾಗ ಮಗಳ ಮನೆ ಅಳಿಯನ್ ಮನೆ ಹೇಳ್ತಾ ಇದ್ದು ಅವ್ರಿಗೆ ಕಿವಿಗೆ ಬಿತ್ತ, ಅದು ಮದ್ವೆ ಆಗಿ ಎಷ್ಟು ವರ್ಷಾದ್ಮೇಲೆ, 2-3 ವರ್ಷಾದ್ಮೇಲೆ ಆವಾಗ ನಿಲ್ಸಿದ್ರು ಮನೆಗೆ ಕೊಡುದನ್ನು ಅವರು. ಆಮೇಲೆ ನಮ್ಮ ಹತ್ರ ಸ್ವಂತ ಮನೆ ಅಪಾರ್ಟ್ಮೆಂಟ್ ಸ್ವಂತ ಮಗ ತಗೊಂಡಿದ್ದು ಅಂತ ಹೇಳಿ, ಆಮೇಲೆ ನೋಡಿದ್ರೆ ಅದು ತಂದೆ ಹೆಸರಲ್ಲಿದೆ. ಈಗ ತಂದೆ ಹೆಸರಲ್ಲಿ ಅವ್ರು ಯಾಕೆ ಮಾಡ್ಕೊಂಡಿದ್ದು? ನೆಕ್ಸ್ಟ್ ಮಗ ಏನಾದ್ರು ಆದ್ರೆ ತಂದೆ ಇನ್ನೆಲ್ಲಿ ಮಗಂಗ್ ಹೋಗ್ಬಿಡತ್ತೆ. ತಂದೆ ಹುಷಾರಿಲ್ಲಲ್ಲ, ಶುಗರ್ ಇದು ಆಪರೇಷನ್ ಸುಮಾರಾಯ್ತು, ಅದೆಲ್ಲ ಎಲ್ಲಿ ಇನ್ನು ಮಗನಿಗೆ ಹೋಗ್ಬಿಡತ್ತೆ ಅಂತ ಎಲ್ಲ. ಈಗ ಮಗಳು ಏನ್ ಹೇಳ್ತಾರೆ, ಅವರು ಇದು ನಮ್ಮನೆ ನಾವು ಅವರಿಗೆ ಇರ್ಲಿಕ್ಕೆ ಕೊಟ್ಟಿರೋದು ಅಂತ ಯಾಕೆ ಸುಳ್ಳು ಹೇಳ್ಬೇಕು ಸರ್? ಆಮೇಲೆ ಪ್ರತಿ ಒಂದು ಖರ್ಚನ್ನು ಮಗನೇ ಮಾಡಿ, ಲೈಟ್ ಬಿಲ್ಲಿಂದ, ನೀರ್ ಬಿಲ್ಲಿಂದ, ಹೋಟ್ಲಿಂದ ಗ್ಯಾಸ್, ಅವ್ರು ಎಷ್ಟು ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತಿದ್ರು ಅಂದ್ರೆ, ನೀರುಳ್ಳಿ ಹೆಚ್ಚಿಕೊಡುದು, ಪ್ರತಿ ಒಂದು ಅಮ್ಮಂಗೆ ಹೋಟ್ಲಿನ ಇದ್ರಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಿದ್ರು. ಅಪ್ಪಂಗೆ ಮದ್ವೆಕ್ಕಿಂತ ಮೊದ್ಲೇ ಆಪರೇಷನ್ ಆಗ್ಬೇಕಿತ್ತಂತೆ. ಆದ್ರೆ ಮದ್ವೆ ಆದ ತಕ್ಷಣ ಇಲ್ಲಿ ಬಂದು ಹೋದ ತಕ್ಷಣನೇ ಅವ್ರಿಗೆ ಅಡ್ಮಿಟ್ ಮಾಡಿದ್ರು. ಮಗ ಖರ್ಚು ಮಾಡಿದ್ರೆ 60,000-80,000 ಮಗನೇ ಖರ್ಚು ಮಾಡಿ, ಮಗನೇ ಹಾಸ್ಪಿಟಲ್ ಅಲ್ಲೆಲ್ಲ ಇದ್ದು, ಆಮೇಲೆ ಡಿಸ್ಚಾರ್ಜ್ ಆದ್ಮೇಲೆ ಡ್ರೆಸ್ಸಿಂಗಿಗೆಲ್ಲ ಕರ್ಕೊಂಡು ಹೋಗುದು ಮಾಡುದು ಮಗನೇ ಮಾಡಿ, ತಾವೇ ನೋಡ್ಕೊಂಡಿದ್ದು ಅಂತ ಹೇಳ್ತಾರೆ. ಮಗ ಇವರಲ್ಲ, ತಮ್ಮದೇ ದುಡ್ಡು ತಾವೇ ನೋಡ್ಕೊಂಡಿದ್ದು, ಅವರನ್ನ ನಾವೇ ಚೆನ್ನಾಗಿ ನೋಡ್ಕೊಳ್ಳುದು. ಅವರೇ ನೋಡ್ಕೊಳ್ಳುದಿದ್ರೆ ಹಾಗಾದ್ರೆ ಅವ್ರ ಅಲ್ಲೇ ಇಟ್ಕೊಬೇಕಿತ್ತಲ್ಲ. ಅಳಿಯ ಎಷ್ಟು ಹೇಳಿದ್ರು, ನೀವು ಹೋಟ್ಲು ಬೇಡ, ಇನ್ ಬಿಡಿ, ಮಗು ಜೊತೆ ಎಷ್ಟು ಆರಾಮ ಇರಿ ಅಂದ್ರೆ, ಇಲ್ಲ ನಮ್ಗೆ ಆಗೋಷ್ಟು ತನಕ ನಾವ್ ಮಾಡ್ತೇವೆ, ನಾವು ಆಗೋಷ್ಟು ತನಕ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಮಗಳು ಕೆಲ್ಸಕ್ಕೆ ಹೋಗ್ಬೇಕು, ಅಳಿಯ ಫಾರಿನ್ ಹೋಗ್ಬೇಕು, ದುಡ್ಡು ತಂದು ಇವರಿಗೆ ಇದ್ ಕೊಡ್ಬೇಕು, ಅದು ಮಗಳಿಗೆ ಬೇಕಲ್ಲ ಆ ಮನೆಗೆ. ಅದು ಮಗಳ ಮನೆಯಲ್ಲಿ ಇದ್ದು ತಮ್ದು ಮನೆ ಅಂತ ಹೇಳಿ, ಆಮೇಲೆ ನೋಡಿದ್ರೆ ತಂದೆ ಹೆಸರಲ್ಲಿ ಮಾಡಿ ಲೋನು ಮಗ ತೀರ್ಸ್ಬೇಕು ಅಂತ. ಮಗಳಿಗೆ ಎಲ್ಲ ಅಳಿಯ ಎಲ್ಲಾ ಸತ್ಯ ಹೇಳಿದ್ದಾರೆ.
ಓಕೆ ಪ್ರತಿ ಓಕೆ. ಒಂದು ವಿಷಯನೂ ಸತ್ಯ. ಆಮೇಲೆ ಪ್ರೆಗ್ನೆಂಟ್ ಆದಾಗ ಇಲ್ಲಿ ಬಂದು ಕಾರ್ತಿಕ್ಕೆ ಹೇಳಿದ್ದಾರೆ ಅಕ್ಕಂಗೆ, ಪ್ರೆಗ್ನೆಂಟ್ ಅಕ್ಕ ಭಾವಂಗಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಫೋನ್ ಮಾಡಿ ಅವಳು ಗಂಡನ ಹತ್ರ ಮಾತಾಡ್ತಿದ್ಲೇನ, ಅವಾಗ ನನ್ ಫೋನಿಗೆ ಮಾಡಿ ನನ್ನ ಹತ್ರ ಏನು ಹೇಗಿದ್ದೀರಿ ಅಂತ ವಿಚಾರಿಸಿಲ್ಲ. ಮಗಳಿಗೆ ಕೊಡಿ, ಅವಳು ಫೋನ್ ಬಿಸಿ ಆಮೇಲೆ ನಾ ಅಷ್ಟೇ ಹೇಳಿದ್ರು ಅವನು ಅದಕ್ಕೆ ಇಟ್ಟೆ. ಅವಳ ಹತ್ರ ಫೋನ್ ಮಾಡಿ ನೀನು ಆ ಮಗಳು ಅಳಿಯ ಫಸ್ಟ್ ಹೇಳು, ಪ್ರೆಗ್ನೆಂಟ್ ಮಗಳು ಅಳಿ ಅಲ್ಲ ನಮ್ಮ ಅಳಿಯ ಹೇಳಿದ್ಮೇಲೆ ಮತ್ತೆ ಇವಳು ಯಾಕೆ ಅವ್ರ ಮಗಳು ಅಳಿ ಹಂಗ್ ಹೇಳ್ಬೇಕು, ಹೌದಾ ಅಲ್ವಾ? ಅದೆಲ್ಲ ಹೇಳ್ತಾ ಇದ್ರು. ಅವಳಿಗೆ ಭಾರಿ ಬೇಜಾರಾಯ್ತು. ಅವಳು ಮದ್ವೆ ಆದಾಗಿಂದಾನು ಅವ್ರದ್ದು ಭಾರಿ ಇದಿತ್ತು. ಆದ್ರೆ ಅವಳು ಮಾವಂಗೆ ಏನು ತುಂಬಾ ದೂರ ಅಲ್ಲ, ಮಾವ ಪರವಾಗಿಲ್ಲ ಅಂತ ಹೇಳ್ತಿದ್ರು ಪ್ರಿಯಾಂಕಾ. ಅವಳು ಮಾವನೇ ನಮ್ಮ ಹತ್ರ ಹೊಗಳ್ತಾ ಇದ್ರು, ಅಯ್ಯೋ ಒಳ್ಳೆ ಸೊಸೆ ಒಳ್ಳೆ ಸೊಸೆ, ಕೈ ಹಿಡ್ಕೊಂಡು ಹುಷಾರಿಲ್ದಾಗ ದೇವಸ್ಥಾನಕ್ಕೆ ನಾವು ಚಂಡಿಕ ಹೋಮ ಕರ್ಕೊಂಡು ಹೋಗೋದು ಮಾಡು ಒಳ್ಳೆ ಇದು ಅಂತಾನೆ ಅವ್ರನ್ನ ಹೊಗಳ್ತಾ ಇದ್ದವರು. ಈಗ ಈ ತರ ಉಲ್ಟಾ ತಿರುಗುತ್ತಾರೆ. ಆಮೇಲೆ ಮಗನ್ ದುಡ್ಡಲ್ಲೇ ಮದ್ವೆ ಮಾಡ್ಕೊಂಡು ಪ್ರತಿ ಒಂದು ಮಗನ್ ದುಡ್ಡು ರಿಸೆಪ್ಷನ್ ಮಾಡಿದ್ರಿಂದ ಹಿಡಿದು ಪ್ರತಿಯೊಂದು ಮನೆ ಗೃಹ ಪ್ರವೇಶ ಪ್ರತಿಯೊಂದು ಈಗ ತಾವು ಕೊಟ್ಟಿದೀವಿ ಅಂತ ಮಗಳು ಹೇಳ್ತಾಳಲ್ಲ ಟಿವಿ ಇದ್ರಲ್ಲಿ, ಅದು ಹ್ಯಾಗ್ ಹೇಳಿ ಯಾವ ಸತ್ಯದಲ್ಲಿ ಹೇಳ್ತಾಳೆ? ಅವಳು ಯಾವ ದೇವರನ್ನು ಯಾವ್ದು ಅವ್ರ ತಲೆ ಮೇಲೆ ಕೈ ಇಟ್ಟು ಇಲ್ಲ ಅವ್ರ ಮಕ್ಕಳ ಮೇಲೆ ಕೈ ಇಟ್ಟು ಹೇಳಿ ಸರ್ ಅವರು ನಿಜ, ನೀವು ಇದನ್ನೇ ಹೇಳಿ. ಅವಳು ಯಾವ ಇದ್ರ ಮೇಲೆ ಅವಳು ಹೇಳ್ತಾಳೆ, ಅವಳ ಮಕ್ಕಳ ಮೇಲೆ ಗಂಡನ ಮೇಲೆ ಕೈ ಇಟ್ಟು ಹೇಳಿ. ಅವಳು ಇಲ್ಲ ದೇವಸ್ಥಾನದ ಬೇಕಾದ್ರೆ ಇದು ಹಾಕ್ಲಿ, ಭಾಷೆ ಹಾಕ್ಲಿ, ಅವಳು ಯಾವ ಇದ್ರಲ್ಲಿ ಹೇಳ್ತಾಳೆ. ಆಮೇಲೆ ಅದು ಇದು ಕೊಡ್ತಾ ಇದ್ರು ಅಂತ. ಹೌದು, ಅವ್ರ ಮಗನು ಉಪನಯನ ಆಗುವಾಗ ಅವಳು ಸೀರೆ ತಗೊಳ್ಳಿ ಅಂತ ದುಡ್ಡು ಕೊಟ್ಟಿದ್ದಾಳೆ. ಇಲ್ಲಿಂದ ಡೆಲಿವರಿ ಆಗಿ ಹೋದ ತಕ್ಷಣ ಒಂದ್ಸಲ ಮಗಳು ಎಲ್ಲ ಸತ್ಯ 5,000 ಕೊಟ್ಟಿದ್ದಾಳೆ. ಮತ್ತೆ ಮನೆಗೆ ಬಂದಾಗ ಏನಾದ್ರು ತಂದು ಕೊಡ್ತಿದ್ಲಂತೆ ಮನೆಗೆ ಇರ್ಲಿ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಕಡಿಮೆ ಸಂಬಳ ಆ ತರ ಅಣ್ಣ ಅಂತ ಪ್ರೀತಿ ಇರ್ತಂದ್ ಅವ್ರ ಹತ್ರ ಚೆನ್ನಾಗಿದ್ರು. ಯಾವಾಗ ಹೆಂಡತಿ ಬಗ್ಗೆ ಅವರು ದೂರ್ಲಿಕ್ಕೆ ಶುರು ಮಾಡಿದ್ರ ಮಗಳು ಅಮ್ಮಂಗೆಲ್ಲ ಚಾಡಿ ಹಚ್ಕೊಡು, ಅಣ್ಣ ನೀನು ಈಗ ಹೆಂಡತಿ ಕಡೆ ವಾಲ್ ಬಿಟ್ಟಿಯಲ್ಲ ಅಂತ ಎಲ್ಲ ಹೇಳ್ಕೊಟ್ಲ. ಆಮೇಲೆ ಆವಾಗದಿಂದ ಅವರಿಗೆ ಬೇಜಾರಾಗಿದೆ. ಆಗ ಅಕ್ಕನವ್ರ ಹತ್ರ ಎಲ್ಲ ಅವರು ಸ್ವಲ್ಪ ಇದ್ ಮಾಡಿದ್ರು. ಇದೇ ಕಲ್ಯಾಣಿ ಅಕ್ಕ ಪ್ರೆಗ್ನೆಂಟ್ ಇದ್ದಾಗ ಅವರು ಹೋಟ್ಲಿಗೆ ಊಟಕ್ಕೆ ಕರೆದು ಏನ್ ಹೇಳಿದ್ದಾರೆ ಮಗಳ ಹತ್ರ ಅಳಿಯನ ಹತ್ರ, ಅಣ್ಣ ನೀನು ಮನೆ ಬಿಟ್ಟು ಹೋಗು, ನೀನ್ ಅಲ್ಲಿದ್ರೆ ಬೆಲೆ ಇರಲ್ಲ, ಅಲ್ಲಿ ನಿಂಗೆ ಅಮ್ಮ ಯಾವತ್ತಿದ್ರು ಅವಳ ಮಣಿಗಂಡನ್ ಪಾರ್ಟಿಗೆ ನೀನು ಮನೆ ಬಿಟ್ಟು ಹೋಗು ಅಂತ ಎಲ್ಲ ಹೇಳಿದ. ಆದ್ರೂ ಅವರಿಗೆ ಬುದ್ಧಿ ಇಲ್ಲ. ಅತ್ತೆನೇ 3 ಸಲ ನೀವು ಮನೆ ಬಿಟ್ಟು ಹೋಗಿ ಅಂದ್ರು. ನಾನ್ ಮಗಳಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಬೇರೆ ಹೋಗಿ ಒಟ್ಟಿಗೆ ಇದ್ರೆ ಸರಿ, ಅವರಿಗೆ ಯಾವಾಗ ಇಷ್ಟ ಇಲ್ಲ ಅಂದಾಗ ನೀವ್ ಯಾಕೆ ಇರ್ಬೇಕು ಹೋಗಿ ಅಂತ ಅಂದ್ರು. ನನ್ ಮಗಳು ದುಡುಕ್ಬೇಡ ಇರ್ತೀವಿ ನಾವು, ನಮ್ಮನೆಗೆ ಒಂದು ಒಳ್ಳೆ ಕೆಲಸ ಎಲ್ಲಿ ಆಗತ್ತೆ ನೋಡೋಣ, ಇಂಡಿಪೆಂಡೆನ್ಸ್ ಮನೆ ಎಷ್ಟು ನೋಡಿದ್ವಿ, ಅಪಾರ್ಟ್ಮೆಂಟ್ ಸುರತ್ಕಲಲ್ಲಿ ನೋಡಿದೀವಿ, ಹೋಗ್ತೀವಿ. ಆದ್ರೆ ಅವ್ರದ್ದು ಕೆಲಸ ನೋಡ್ಕೊಂಡು ಮತ್ತೆ ನಾವು ಹೋಗುದು, ಮತ್ತೆ ಅಲ್ಲಿ ಬಿಡ್ಬೇಕು, ನಮ್ಮನೆಗೆ ಫಾರಿನ್ ಬಂದ್ರೆ ಆತರ ಅಂತ ಎಲ್ಲ ಹೇಳ್ತಾ ಇದ್ಲು. ಆಮೇಲೆ ಅವ್ರು ಅಷ್ಟು ನಮ್ಮ ಹತ್ರ ಎಲ್ಲ ಸುಳ್ಳು ಯಾಕೆ ಹೇಳ್ಬೇಕು ಸರ್? ಆಮೇಲೆ ಮಗಳು ಅಂತೆ ಐಷಾರಾಮಿ ಜೀವನ ಏನ್ ಸರ್? ಮದ್ವೆ ಆದ್ಮೇಲೆ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಾರ್ದು, ಇದು ಮಾಡ್ಬಾರ್ದು ಅಂತ ಅವಳು ಮನೆಯಲ್ಲೇ ಎಲ್ಲ ತಗೊಂಡಿದ್ದಾಳೆ. ಅವಳು ಮನೆಯಲ್ಲಿ ಎಲ್ಲ ತಗೊಂಡು ಇಟ್ಕೊಂಡಿದ್ದಾಳೆ. ಅದು ಬಿಟ್ರೆ ಏನು ಚಪ್ಪಲಿ ಹಾಗಂತ ಎಂತ ಚಪ್ಪಲಿಗೆಲ್ಲ 300-400 ರೂಪಾಯಿ ಇದ್ದೇ ಇರತ್ತೆ ಎಲ್ಲ. ಅದೆಲ್ಲ ಇವ್ರು ಹೇಳುವಂತದ್ದೇನು? ಇವರು ಬ್ಯೂಟಿ ಪಾರ್ಲರ್ಗೆ ಪ್ರತಿಯೊಂದು ಫಂಕ್ಷನ್ಗೆ ಹೋಗೋ ಈಗ ನಿನ್ನೆ ಮೊನ್ನೆ ಆಗಿತ್ತು, ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಎಷ್ಟು ಖರ್ಚು ಮಾಡಲ್ವಾ? ಅವ್ರ ಮಗಂದು ಉಪನಯನಕ್ಕೆ ಅವರೇ ಕರ್ಕೊಂಡು ಹೋಗಿರೋದು ಇವರಿಗೆ ಬ್ಯೂಟಿ ಪಾರ್ಲರ್ಗೆ. ಇವಳಿಗೆ ಅಷ್ಟೆಲ್ಲ ಇದ್ ಮಾಡಿದವರು ಅದೆಲ್ಲ ಹೇಳ್ತಾರೆ. ಆಮೇಲೆ ಗಂಡನೇ ಬಟ್ಟೆ ಹೋಗಿದಂತೆ, ಒಳ ಉಡುಪ ಗಂಡನೇ ಹೋಗಿದಂತೆ, ಇದು ಮಾಡೋದಂತೆ ಇವಳು ಹೋಗಿತಾ ಇದ್ಲು. ಆಮೇಲೆ ಅವ್ರಿಗೆ ಕೆಲ್ಸಕ್ಕೆ ಹೋದಾಗ ಇವಳು ಹೋಗ್ತಿದ್ಲು. ಅವ್ರದ್ದು 2 ಸಲ ಸ್ನಾನ ಮಾಡ್ತಾರೆ, ಬಟ್ಟೆ ಇರುತ್ತೆ, ಅವ್ರು ಅದಕ್ಕೆ ಕೂಡ್ಲೆ ಒಗ್ದು ಹಾಕ್ತಾರೆ. ಬೆಳಿಗ್ಗೆ ಇದ್ದೆಲ್ಲ ಇವಳು ಹೋಗಿತಿದ್ಲು. ಇವಳು ಮಗು ಸ್ನಾನ, ಮಗುವಿಂದು ಪ್ರತಿಯೊಂದು ಇವಳು ಮಾಡ್ಕೊಡ್ತಿದ್ಲು. ಮನೆ ಕೆಲಸ, ಮನೆಯನ್ನು ಅಷ್ಟು ನೀಟಾಗಿ ಇಡ್ತಿದ್ಲು ಸರ್ ಅವಳು. ಅಡಿಗೆ ಮನೆ, ಇವ್ರು ಬರೋದು ಹೋಟ್ಲಿಂದ, ಮನೆಯೆಲ್ಲ ಗಲೀಜು ಮಾಡುದು, ತಿನ್ನುವುದು, ಅಲ್ಲೇ ಬಿಸಾಡುದು. ಕಾಫಿ ಲೋಟ ಮಾರನೇ ದಿವಸ ಬೇಕಾದ್ರು ಅಲ್ಲೇ ಇರ್ಬೇಕು. ಎಲ್ಲ ಅಳಿಯ ಮಗಳು ಕ್ಲೀನ್ ಮಾಡ್ತಾ ಇದ್ದಿದ್ದು ಮನೆ. ಲೈಟ್ ಬಿಲ್ ಇಂದ ಹಿಡಿದು ಇದು ಮನೆಯದು ಗ್ಯಾಸ್ ಪ್ರತಿ ಒಂದು ಅಳಿಯನೇ ಮಾಡ್ತಾ ಇದ್ದಿದ್ದು. ಯಾವಾಗ ಇವ್ರು ಮನೆಯಲ್ಲಿ ಈ ತರ ಎಲ್ಲ ಸ್ವಿಚ್ ಗೀಸರ್ ಸುಡುದು, ಆಮೇಲೆ ಮೋಟ್ರ್ ಸುಡುದು, ಕುಕ್ಕರ್ ಬಸ್ಟ್ ಆಗುದು ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿ ಎಲ್ಲ ಮಾಡಿದ್ರ. ಆಮೇಲೆ ಇವರು ಲೈಟ್ ಆನ್ ಅಲ್ಲೇ ಉರಿಯುದು, ಮೊಬೈಲ್ ನೋಡುದು, ಟಿವಿ ನೋಡುದು, ಇದೆಲ್ಲ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ನಾವು ಮಗುವನ್ನೆಲ್ಲ ಮಗುವನ್ನು ಬರೀ ಕುಕ್ಕರ್ ಹತ್ರ, ಗ್ಯಾಸ್ ಹತ್ರ, ಗ್ರೈಂಡರ್ ಹತ್ರ ಕರ್ಕೊಂಡು ಹೋಗುದು, ಅಲ್ಲಿ ತಿಂತು ಅಡಿಗೆ ಮಾಡುವಾಗ ಅದನ್ನ ಮುಟ್ಸುದು ಮಾಡುದು. ಬರೀ ಅದಕ್ಕೆ ನಮ್ಮನೆ ಯಾರ ಮನೆ ಬೇಕಾದ್ರೂ ಹೋಗಿ ಯಾರ ಹತ್ರ ಬೇಕಾದ್ರೆ ಅದಕ್ಕೆ ಬರೀ ಕುಕ್ಕರ್ಂದೇ ಹುಚ್ಚು, ಗ್ಯಾಸ್ ಇಂದೇ ಹುಚ್ಚಿರುದು. ಈಗ್ಲೂ ನಮ್ಮಮ್ಮ ಮೊನ್ನೆನೂ ಕೇಳ್ತಾ ಇದ್ರು, ನಮ್ಮಮ್ಮನ್ ಕೂಡ ಈಗ್ಲೂ ಗ್ಯಾಸ್ ಅಲ್ಲ ಅವ್ರಿಗೆ ಆ ತರ ಹೇಳ್ಕೊಟ್ಟಿದ್ದಾರೆ. ನಮ್ಮನೆಗ್ ಬಂದ್ರು ದೋಸೆ ಇಲ್ಲಿ ಕೂರ್ಸ್ಬೇಕು, ದೋಸೆ ಅಂತ ಹೇಳಿ ನೀರ್ ಹಾಕ್ಬೇಕು, ಆ ತರದ್ದೇ ಇದು.
ಅದು ಆ ತರ ಅದಕ್ಕೆ ಹಾಗಾಗಿ ಮಗುವನ್ನವರು ದೂರ ಇಟ್ಟು ಆಮೇಲೆ ಟೀಚರ್ ಹತ್ರನೂ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಗ್ಯಾಸ್ ಇಂದ ಎಲ್ಲ ದೂರ ಇಡ್ಲಿಕ್ಕೆ ಹೇಳಿ ಈ ತರ ಅಂತಾನೆ ಎಲ್ಲ ಹೇಳಿದ್ರು. ಅದು ಕುರ್ಚಿ ಅವರೆಲ್ಲ ಹೋದ್ಮೇಲೆ ಪ್ರಿಯಾಂಕಾ ನನ್ ಮಗಳು ಅಡಿಗೆ ಮಾಡುವಾಗ ಕುರ್ಚಿ ತಂದು ಗ್ಯಾಸ್ ಮೇಲೆ ಅದು ಇದೆಲ್ಲ ಮುಟ್ಲಿಕ್ಕೆ ಬರುತ್ತೆ ಆನ್ ಅಲ್ಲಿ ಇರುವಾಗ ಎಲ್ಲ ಆ ತರ ಮಾಡಿದ್ರಿ. ಮತ್ ಮಗುವನ್ನ ಅದಕ್ಕೋಸ್ಕರ ಚೂಡ್ತಿದ್ರು. ನಾನೇ ಇಲ್ಲಿ ಬಂದಾಗ ಅಜ್ಜಿ ಹತ್ರ ಮಾತಾಡು ಅಂತ ಎಲ್ಲ ಹೇಳಿದಾಗ ನನ್ಗೆ ಅಜ್ಜಿ ಚೂಡ್ತಾರಂತೆ ಮಗು ಸತ್ಯ ಹೇಳ್ತಿತ್ತು ಸರ್. ಅವ್ರೀಗ ಏನ್ ಹೇಳ್ತಾರೆ, ಮಾತಾಡ್ಲಿಕ್ಕೆ ಬಿಡಲ್ಲ, ಚೂಡ್ತಾರೆ, ಇವ್ರು ಕಾರ್ತಿಕ್ ಚೂಡ್ತಾರೆ ಅಂತ ಹೇಳ್ತಾರಲ್ಲ. ಅವ್ರು ಯಾಕೆ ಅಷ್ಟು ಪ್ರೀತಿ ಮಗು ಒಂದು ಏನು ಕೇಳಿದ್ರು ಕೊಡ್ಸುದು ಆ ತರ ಇದ್ದವ್ರು ನಮ್ಮನೆಗೆ ಬಂದ್ರೆ ಈ ತರ ಮಗುವನ್ನು ಮುದ್ದಾಡ್ತಾ ಇದ್ದವ್ರು, ಮಗು ಇಲ್ಲಿ ಬಂದಾಗ ಅವ್ರು ಅಲ್ಲಿರ್ತಾರೆ, ಫೋನ್ ಅಲ್ಲಿ ಪದೇ ಪದೇ ಮಗು ಹತ್ರ ಮಾತಾಡೋರು. ಮಗುವಿಗೆ ಯಾಕೆ ಸರ್ ಚೂಡ್ತಾರೆ? ಅವ್ರು ಯಾಕೆ ಯಾವಾಗ ಅವ್ರ ಮಗನ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ರ ಆದ್ಮೇಲೆ ಇವ್ರು ಯಾವಾಗ ನಮ್ಮ ಹತ್ರ ಎಲ್ಲ ಮಾತಾಡಲ್ವಾ, ಮಗನ ಹತ್ರ ಸೊಸೆ ಹತ್ರ ಮಾತಾಡಲ್ಲ, ಅವ್ರ ಮಗು ಒಂದ್ ಸ್ವಲ್ಪ ಈ ತರ ಎಲ್ಲ ಮಾಡ್ತಾರೆ ಅಂತ ದೂರ ಇಟ್ರು. ಎಲ್ರ ಹತ್ರನು ಯಾರೇ ಬರ್ಲಿ ನಮ್ ಮಗಳು ಅಳಿಯನ್ ಮನೆ ಆಸ್ಪತ್ರೆ ಎಲ್ಲ ನೋಡ್ಕೊಂಡಿದ್ದು ನಮ್ಮ ಮಗಳು ಅಳಿಯನೆ ಅಂತ ಹೇಳಿದ್ಮೇಲೆ ಅವ್ರಿಗೆಲ್ಲ ಕಿವಿಗೆ ಬಿದ್ದು ಅರ್ಧ ಬೇಜಾರಾಗಿದೆ ಸರ್. ಮತ್ತೆ ಪ್ರತಿಯೊಂದು ವಿಷಯನು ಇವರನ್ನು ಹೊರಗಡೆಯವ್ರ ಹತ್ರ ಎಲ್ಲ ದೂರ್ಕೊಂಬಾರ್ದು, ಅವರಿಗೆಲ್ಲ ಇವರಿಗೆ ಗೊತ್ತಾಗಿದೆ. ಯಾಕೆ ಅವ್ರ ಕಾರ್ತಿಕ್ ಸೋದರ ಮಾವನ ಹತ್ರನೇ ಅತ್ತೆ ಕಾರ್ತಿಕ್ ಅಮ್ಮ ಎಲ್ಲ ಈ ತರ ಹೇಳಿದ್ದಾರೆ, ಅವ್ರು ಹಾಗೆ ಇವ್ರು ಹೀಗಂತ ಹೇಳಿದಾನೆ. ಕಾರ್ತಿಕ್ ಮಾವ ಬಂದು ಡಿಸ್ಕಷನ್ ಮಾಡಿದ್ರೆ, ಕಾರ್ತಿಕ್ ಅನ್ನು ಕರೆದು ಅವ್ರ ಮಾವ ಡಿಸ್ಕಷನ್ ಮಾಡಿದ್ದಾರೆ ಅದಂತ. ಆಮೇಲೆ ಕಾರ್ತಿಕ್ ಎಲ್ಲ ಮೊಬೈಲ್ ಅಲ್ಲಿ ಯಾವ ತರ ಮಗುವನ್ನು ನೋಡ್ಕೊಳ್ತಾರೆ, ಯಾವ ತರ ಹೇಳ್ತಾರೆ ಅಂತ ಎಲ್ಲ ರೆಕಾರ್ಡ್ ಮಾಡಿ ತೋರಿಸಿದಾಗ ಆಗ ಅವ್ರಿಗೆ ಹೌದು ನಮ್ಮ ಅಕ್ಕಂದೇ ತಪ್ಪು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಈಗ ಬೇಕಾದ್ರೆ ಅವ್ರ ಕಡೆ ಇದ್ದಾರೆ, ಆದ್ರೆ ಅವ್ರ ಅಕ್ಕನ ಕಡೆನೆ ಅವರು ಈಗ ಇದ್ ಮಾಡ್ತಾನೆ. ಹೌದು ನಮ್ಮ ಅಕ್ಕಂದಿ ತಪ್ಪು, ಅದು ನಂಗೆ ಈಗ ಸತ್ಯ ಅರಿವಾಯ್ತು, ಹಾಗಾಗಿ ನಾನು ಏನು ಮಾತಾಡ್ಲಿಕ್ಕೆ ಆಗಲ್ಲ ಅಂತಾನೆ ಹೇಳ್ಬಿಟ್ರು. ಕಾರ್ತಿಕ್ ಎಲ್ಲ ಹೇಳ್ಬಿಟ್ರಿ ಆತ. ಕಾರ್ತಿಕ್ ಮನೇಲಿ ಜಗಳ ಮಾಡಲ್ಲ ಸರ್. ಅವ್ರು ಏನ್ ಗೊತ್ತಾ, ಅವ್ರು ಯಾರ ತರ ಜಗಳ ಅವ್ರು ಸೈಲೆಂಟ್ ಆಗಿ ಇರ್ತಾರೆ ಕಾರ್ತಿಕ್. ಅವರು ಸುಮ್ನೆ ಜಗಳ ಆಗ್ಬಾರ್ದು. ಪ್ರಿಯಾಂಕನೂ ಹಾಗೆ ಒಂದ್ ದಿವಸ ಅವ್ರು ಏನೂ ಹೇಳಲ್ಲ. ನಾವು ನಿಷ್ಠೂರ ಆಗ್ಬಾರ್ದು, ನಾನು ಹೇಳಿದ್ದೆ ಒಳ್ಳೆತನದಲ್ಲಿ ಇರ್ಬೇಕು ಅಂತಾನು ಹೇಳಿದ್ದೆ. ನಿಷ್ಠೂರ ಆಗ ನಮ್ಮ ಹತ್ರ ಈ ತರ ಮನೆಯದ್ದು ವಿಷಯ ಹೇಳ್ತಿದ್ಲು. ಆಮೇಲೆ ಅತ್ತೆ ಈಗ ಅವ್ಳ ಕಣ್ಮಣಿ ಹೇಳ್ತಾಳಲ್ಲ, ಮನೆಗೆ ದಿವಸ ಯಾರಾದ್ರು ಅಂದ್ರೆ ಅವ್ರ ಕಡೆಯವರು ಅತ್ತೆ ಕಡೆ ಬರ್ತಾರೆ, ಮನೆಯಲ್ಲಿ ಬಂದ್ರೆ ಇವ್ರು ರೂಮ್ ಅಲ್ಲಿ ಇರ್ತಾರೆ, ಹೊರಗಡೆ ಬಂದು ಕರೆದ್ರೆ ಹಾಯ್ ಅಂತ ಹೇಳ್ತಾರಂತ. ಸರ್ ನಮ್ಗೆ ಪ್ರಿಯಾಂಕಾ ಎಲ್ಲ ಸತ್ಯ ಹೇಳ್ತಾಳೆ. ಅಪರೂಪಕ್ಕೊಂದ್ಸಲ ಯಾರೋ ಬರ್ತಾರೆ, ಮನೇಲಿ ಇರ್ತಾರೆ, ಪ್ರಿಯಾಂಕಾ ಮಾತಾಡ್ತಾಳೆ, ಎಲ್ಲ ಬರೋದು ಹೋಟ್ಲಿಗೆ ಬಂದು ಮಾತಾಡ್ಕೊಂಡು ಹೋಗುದು, ಇವ್ರ ಮನೆಗೆ ಬರಲ್ಲ. ಯಾಕಂದ್ರೆ ನಾನ್ ಹೋದಾಗನೇ ಕಣ್ಮಣಿ ಅವರು ಹೋಟ್ಲಿಗೆ ಬಂದಿದ್ದಾರೆ, ನಾನ್ ಬಂದಿದ್ದ ಮಗಳು ಬಾತ್ರೂಮಿಗೆ ಹೋಗ್ಲಿಕ್ಕೆ ಅಂತ ಬಂದಿದ್ದಾಳೆ, ನಾನ್ ಬಂದಿದ್ದು ಗೊತ್ತಾದ್ರೂ ನನ್ನನ್ನು ನೋಡ್ಲಿಕ್ಕೆ ಮಾತಾಡ್ಸ್ಲಿಕ್ಕೆ ಬರ್ಲಿಲ್ಲ. ಸುಳ್ಳು ಯಾಕೆ ಹೇಳ್ತೀವಿ ನಾವು? ಯಾರೇ ಇದ್ರು ನಮ್ ಕಾರ್ತಿಕ್ ಎಲ್ಲ ನನ್ ಮಗಳ ಹತ್ರ ಎಲ್ಲ ಮೊದ್ಲಿಲ್ವಂತೆ ಹೋಟ್ಲಿಗೆ ಬರುದು. ಇಲ್ಲಿ ಮನೆಯಲ್ಲಿ ಯಾರು ಇರಲ್ಲ, ಆ ಮೊದ್ಲಿಂದ ಹೋಟ್ಲಲ್ಲಿ ಇದ್ರೆ ಅಲ್ಲಿಗೆ ಬರುದು, ಇಲ್ಲಿಗೆ ಬರಲ್ಲ ಮನೆಗೆ. ಎಲ್ಲೋ ಅಪರೂಪಕ್ಕೆ ಯಾರೋ ಒಬ್ರು ಬಂದ್ರೆ ಅವ್ರ ರಿಲೇಷನ್ ಬರುದು. ಅವ್ರು ಹೋಟ್ಲಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೋಟ್ಲಲ್ಲಿ ಇದ್ದಾಗ ಇಲ್ಲಿಗೆ ಯಾಕೆ ಬರ್ತಾರೆ ಸರ್ ಅವರು? ಹೌದಲ್ಲ, ಸುಳ್ಳು ನಿಜ ಹೇಳಿ. ಅವ್ರು ಹೋಟ್ಲಿಗೆ ಬಂದು ಹೋಟ್ಲಲ್ಲಿ ಮಾತಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಉಳ್ಕೊಳ್ಳಿದ್ರೆ ಬೆಂಗಳೂರಿನವ್ರು ಇಲ್ಲಿ ಬಂದು ಇರ್ತಾರೆ. ಪ್ರಿಯಾಂಕಾ ಎಲ್ಲ ಮಾತಾಡ್ತಾಳಪ್ಪ, ಯಾಕೆಂದ್ರೆ ಅವರೇ ಅಡಿಗೆ ತಿಂಡಿ. ಮತ್ತೆ ಪ್ರಿಯಾಂಕಾ ಚೆನ್ನಾಗ್ ಮಾಡಲ್ಲ ಅಡಿಗೆ, ಹಾಗೆ ಹೀಗೆ ಹೇಳ್ತಾರಲ್ಲ, ಅವಳಿಗೆ ಎಷ್ಟು ಚೆನ್ನಾಗ್ ಮಾಡ್ತಾಳೆ. ಅವ್ರ ಅತ್ತೆ ಮಾವನೇ ನನ್ನ ಹತ್ರ ನಾನಿದ್ದಾಗಲೇ ಬಿಸಿಬೇಳೆ ಬಾತ್ ಮಾಡಿದಾಗ ಎಲ್ಲ ಹೊಗಳಿದ್ದಾರೆ ನನ್ನ ಹತ್ರ. ಎಷ್ಟ್ ಚೆನ್ನಾಗ್ ಮಾಡ್ತಾಳೆ. ಒಂದ್ಸಲ ಅವ್ರು ಮಾಡಿದ್ರೆ ಒಂದ್ಸಲ ಇವಳು ಮಾಡ್ತಾ ಇದ್ಲು. ಆತರ ಅವ್ರು ರಾತ್ರಿ ಅವ್ರ ಮನೇಲಿ ಊಟ ಮಾಡಲ್ಲ, ತಿಂಡಿ ಮಾಡುದು. ಅವ್ರು ಹೋಟ್ಲಿಂದ ಎಲ್ಲಾ ತಂದು ಅದನ್ನು ತುರ್ಕಿಡುದು, ಫ್ರಿಜ್ ಅಲ್ಲಿ ಇದ್ ಮಾಡುದು ಹಾಳು. ಆಮೇಲೆ ಮಗುವಿಗೆ ಹೆಲ್ತ್ ಹಾಳಾಗತ್ತೆ ಅಂತ ಹೇಳಿ ಅವ್ರು ಆ ಹೋಟ್ಲು ತಿಂಡಿ ಬಿಟ್ಟು ಇವ್ರು ಮಧ್ಯಾಹ್ನ ಮಗುವಿಗೆ ಇವ್ರು ಮನೆಯಲ್ಲಿ ಬಿಸಿ ಅನ್ನ ಮಾಡ್ಬೇಕಲ್ಲ, ಮಾಡ್ತಾ ಇದ್ದಿದ್ದಾನೆ. ಕೆಲವು ಸಲ ಸಾಯಂಕಾಲಕ್ಕೆ ಹಿಡ್ಕೊಳ್ತಿದ್ರು. ಹಾಗಾಗಿ ಆಮೇಲೆ ಅಲ್ಲೇ ಇದ್ ಮಾಡ್ತಿದ್ರು, ಬಿಸಿ ಮಾಡ್ತಿದ್ರು ಎಲ್ಲ ತಣ್ಣಗನ್ನ. ಆಮೇಲೆ ಅವ್ರದ್ದು ಕೆಲವು ವಿಷಯ ಗೊತ್ತಾಗಿ ಅವ್ರು ರೂಮ್ ಅಲ್ಲಿ ತಗೊಂಡೋಗಿ ಇಡ್ತಾ ಇದ್ರು. ಈಗ ಅಲ್ಲಿ ಅಡಿಗೆ ಮಾಡ್ತಿಲ್ಲ, ಇಲ್ಲೇ ಅವ್ರು ಅಡಿಗೆ ಮನೆಯಲ್ಲೇ ಅಡಿಗೆ ಮಾಡ್ತಾ ಇದ್ದಿದ್ದವರು. ಆಮೇಲೆ ಈಗ ಮೊನ್ನೆ ನಾನು ಬೆಲ್ಲ ತಣ್ಣಾಗಿದ್ದು ಕೊಡ್ಬಾರ್ದು, ಬಿಸಿ ಮಾಡ್ಕೊಂಡು ಇದ್ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ಇತ್ತೀಚೆಗೆ ಕರೆಂಟ್ ಸ್ಟವ್ ತಗೊಂಡ್ರು ಅವರು, ರೂಮ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಮಗ ಫಾರಿನ್ ಅಲ್ಲಿ ಮಗನಿಗೆ ಅಮ್ಮ ಹೀಗೆ ಮಾಡ್ತಾರೆ ಅಂತ ಮಗನೇ ಹೇಳ್ತಾನೆ. ಇಲ್ಲಾಂದ್ರೆ ಡೆತ್ ನೋಟ್ ಅಲ್ಲಿ ಯಾವ ತರ ಬರೀತಾರೆ ಸರ್, ಯಾವ ಸತ್ರಿಗೆ ಇಂತ ಅಮ್ಮ ಹೊಟ್ಟೆಯಲ್ಲಿ ಹುಟ್ಟಬಾರ್ದು ಅಂತ ಯಾರಾದ್ರೂ ಹಾಕ್ತಾರ ಮಗನಿಗೆ ಎಲ್ಲ. ಆಮೇಲೆ ಅವ್ರು ಯಾಕೆಂದ್ರೆ ದುಡಿಯೋದು, ಫಾರಿನಿಗೆ ಹೋಗೋದು, ದುಡ್ಡು ತಂದು ತಾಯಿಗೆ ಕಳಿಸೋದು ಅಷ್ಟೇ ಗೊತ್ತಲ್ಲ. ಇವರಿಗೆ ಆರಾಮ ಇದು ಮಾಡ್ಲಿಕ್ಕೆ ಆಯ್ತು. ಅವ್ರು ಕರಿಮಣಿ ಕೂಡ ಒಳ್ಳೆ ಕರಿಮಣಿ ಮಾಡಿ ಹಾಕಿಲ್ಲ, ಮಗ ಅಷ್ಟು ದುಡ್ಡು ಕಳಿಸ್ತಾ ಇದ್ರು ಅವ್ರು. ಎಲ್ಲಾ ಮಗನ್ ದುಡ್ಡಲ್ಲೇ ಬದುಕಿ ಸ್ವಂತ ಮನೆ ಅಂತ ನಮ್ಗೆ ಸುಳ್ಳು ಹೇಳಿ ಈಗ ನೋಡಿದ್ರೆ ಈ ತರ ಹೇಳ್ತಾರಲ್ಲ ಅವರು.
ಆಮೇಲೆ ಹೌದು ಮಗ ಎಲ್ಲ ಮಗನೇ ಬೇಕಾದ್ರೆ ಫಾರಿನ್ ಇದ್ರಲ್ಲಿ ಮಗ ಕಳಿಸುವ ದುಡ್ಡು ನೀವು ಪಾಸ್ಬುಕ್ ಅಲ್ಲೇ ನೋಡಿ ಎಷ್ಟೆಷ್ಟು ಕಳಿಸ್ತಾ ಇದ್ರು ತೀರ್ಸ್ತಾ ಇದ್ದಿದ್ದು ಯಾರು ಅಂತ ನಿಮ್ಗೆ ಗೊತ್ತಾಗತ್ತೆ. ಮದ್ವೆ ಆದ್ಮೇಲೆ ಎಷ್ಟು ವರ್ಷ ಅವ್ರು ತೀರ್ಸಿದ್ದಾರೆ. ನಮ್ಮ ಹತ್ರ ನಾನು ಆಮೇಲೆ ಮದುವೆ ಆಗಿ ಮಗು ಆದ್ಮೇಲೆ ಇನ್ನು ಯಾವಾಗ್ಲೂ ಹೋದಾಗ ಆಮೇಲೆ ನಮ್ಮ ಹತ್ರ ಎಲ್ಲ ಲೋನ್ ಅಲ್ಲಿ ಮನೆ ತಗೊಂಡಿದ್ದು ನಮ್ಮ ಮನೆಯವ್ರ ಹೆಸರಲ್ಲಿದೆ ಈ ತರ ಅಂತ ನನ್ನ ಹತ್ರ ಹೇಳ್ತಾನೆ. ಅದು ಮಗಂಗೆಲ್ಲ ಕಿವಿಗೆ ಎಲ್ಲ ಅವ್ರ ಮನೆಯ ಎಲ್ಲ ಹತ್ರ ಹೇಳ್ಕೊಂಡ್ಬಂದು ಯಾರ ಮನೆ ಬಂದ್ರು ಅಕಸ್ಮಾತ್ ಯಾರೋ ಒಂದ್ಸಲ ಬಂದಿದ್ರೆ ಅವ್ರ ಹತ್ರನು ಮಗಳು ಅಳಿಯನ್ ಮನೆ ಅಂತ ಯಾವಾಗ ಹೇಳಿದ್ರ ಆಮೇಲೆ ಬೇಜಾರಾಗಿ ಬಿಟ್ರು. ಆದ್ರೂ ಅವರು ಇತ್ತೀಚೆಗೆ ತನಕನು ಕರೆಂಟ್ ಪ್ರತಿಯೊಂದು ಇವ್ರೇ ಕಟ್ತಾ ಇದ್ರು. ಇವ್ರು ಮನೇಲಿ ಈ ತರ ಎಲ್ಲ ಮಾಡಿದ್ಮೇಲೆ ಮಗಳು ಇಲ್ಲಿಂದ ಹೋದ್ಮೇಲೆ ಇದು ಬಸ್ಟ್ ಆಗಿರೋದು, ಮೋಟ್ರಿ ಇರಲ್ಲ, ನೀರಿರಲ್ಲ, ಆಮೇಲೆ ಬೋರ್ವೆಲ್ ಎಲ್ಲ ಇದಾಗಿರತ್ತೆ, ಏನೇನೋ ಆಗಿರತ್ತೆ. ಅವ್ಳು ನೀರೆಲ್ಲ ಗ್ಯಾಸ್ ಅಲ್ಲಿ ಇದ್ ಮಾಡ್ಕೊಳ್ಳೋ ನೀರ್ ಎಲ್ಲಿಂದ ತಂದಿದ್ವು ಒಂದ್ಸಲ, ಆ ತರ ಎಲ್ಲ ಆಗಿತ್ತು. ಎಷ್ಟು ಸಲ ಆ ತರ ಮಾಡಿದ್ದಾರೆ ಅವರು. ಎರಡ ತಪ್ಪು ಮಾಡಿದ್ವು. ಅಯ್ಯೋ ಅವಳೇ ಕಣ್ಣಾರೆ ನೋಡಿದಾಳೆ, ಬಟ್ಟೆ ಮಡ್ಚಿತಾ ಇದ್ದಾಳೆ, ಕುಕ್ಕರ್ ಇಟ್ಟಿದ್ದಾರೆ, ಪಕ್ಕದ ಮನೆಗೆ ಮಾತಾಡ್ಲಿಕ್ಕೆ ಹೋಗಿದ್ದಾರೆ, ಕುಕ್ಕರ್ ಸುಟ್ಟು ಬೂದಿ ಆಗಿ ಹೋಗಿತ್ತು. ಇನ್ನೊಂದ್ಸಲ ಸದ್ಯ ಅವರು ಈ ಮಗವನ್ನು ದೇವಸ್ಥಾನ ಕರ್ಕೊಂಡು ಹೋಗಿದ್ರು ಕಟೀಲಿಗೆ, ಕುಕ್ಕರ್ ಇಟ್ಟಿದ್ದಾರೆ, ಕುಕ್ಕರ್ ಬಸ್ಟ್ ಆಗಿರೋದು ಗೊತ್ತಿಲ್ಲ, ಬಡ್ ಅಂತ ಒಡ್ದು ಬಿಟ್ಟಿದೆ. ಅದೇ ಮಗು ಇದ್ದಿದ್ರೆ ಏನಾಗ್ತಿತ್ತು ಹೇಳಿ. ಈ ತರ ಎಲ್ಲ ಮಾಡಿದವರು ಅವರು. ಈಗ ನೋಡಿದ್ರೆ ಎಲ್ಲಾ ಸುಳ್ಳು ಆ ಮಗಳು ಆ ತರ ಮಾಡ್ತಿಲ್ಲ, ಈ ತರ ಮಾಡ್ತಿರ್ಲಿಲ್ಲ. ಮ್ಯಾಗಿ ಎಲ್ಲ ಮಾಡ್ಕೊಂಡು ಬಂದು ಇವ್ರು ನೋಡಿದಾರ, ಇವ್ರು ಇವ್ರು ಬರೋದೇ ಹೋಟ್ಲಿಂದ ಸಾಯಂಕಾಲ, ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಇವ್ರು ಅದು ತಿಂತಿದ್ರು ಇವ್ರು ತಿಂತಿದ್ರು. ಅವ್ರಿಗೆ ಏನಾದ್ರು ಗೊತ್ತಾ ಇವ್ರು? ಅಥವಾ ಇವ್ರು ಎಲ್ಲಿಗೆ ಇವ್ರು ಹೋಗ್ತಿದ್ರು, ದೇವಸ್ಥಾನಕ್ಕೆ ಹೋಗ್ತಿದ್ರು, ಅಕಸ್ಮಾತ್ ಹೋಟೆಲಲ್ಲಿ ಒಂದ್ಸಲ ರಾತ್ರಿ ಊಟ ಮಾಡ್ತಿದ್ರು ಶುಕ್ರವಾರ ಹೋದ್ರೆ. ಈ ತರ ಹೋಟ್ಲಿಗೆ ಅಪರೂಪಕ್ಕೆ ಒಂದ್ಸಲ ಹೋಗ್ತಾರೆ. ಅವ್ರಿಗೆ ಮನೆ ಒಳಗಡೆ ಈ ತರ ಎಲ್ಲ ಅತ್ತೆ ಮಾವ ಮಾಡುವಾಗ ಮಗುಗೆ ಫ್ರೀ ಇರ್ಬೇಕು ಅಂತ ಹೋಗ್ ಬಂದು ಮಾಡ್ತಾ ಇದ್ರು. ಆಮೇಲೆ ಮೊನ್ನೆನು ಧರ್ಮಸ್ಥಳಕ್ಕೆ ಹೋದ್ರು, ಕೊಲ್ಲೂರಿಗೆ ಹೋಗ್ ಬಂದ್ರು. ಅದೆಲ್ಲ ಇವ್ರು ಯಾವಾಗ ಇವ್ರ ಒಂದು 60ನೇ ಶಾಂತಿ ಅವ್ರದ್ದು ಕಾರ್ತಿಕ್ ಚಿಕ್ಕಪ್ಪಂದು 60ನೇ ಶಾಂತಿಗೆ ಹೋಗಿದ್ದಾರೆ, ಫ್ಲೈಟ್ ಬುಕ್ ಮಾಡಿದ್ದಾರೆ. ಒಂದು ಮಗಂಗೆ ಹೇಳಿಲ್ಲ, ಯಾರಿಂದನೂ ಮಗ ಗೊತ್ತಾಯ್ತು. ಆ ತರ ಇದ್ದಾಗ ಮಗ ಈಗ ಎಲ್ಲಿ ಹೋದ್ರು ಹೇಳ್ತಾರಾ? ಮಗ ಸೊಸೆ ಹತ್ರನೇ ಏನು ಹೇಳದವರು ಹೇಳ್ತಾರ ಇವರು? ಮಗಳು ನಾವ್ ಯಾಕೆ ಸರ್ ಮಗಳನ್ನು ಅವ್ರ ಮನೆಗೆ ಕೊಡ್ಬೇಕಿತ್ತು? ನನ್ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿರ್ಬೇಕು, ನಮಗೂ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಒಳ್ಳೆ ಇದಿರ್ಬೇಕು, ಚೆನ್ನಾಗ್ ಅವ್ರು ನೋಡ್ಕೋಬೇಕು ಅಂತ ನಾವು ಕೊಟ್ಟಿದ್ದು ತಾನೆ. 1.5 ವರ್ಷದ ಹಿಂದೆ 2 ವರ್ಷ ಹತ್ರ ಆಯ್ತು, ನಮ್ಗೆ ಒಂದ್ಸಲ ಫೋನ್ ಮಾಡಿದ್ರು, ಬನ್ನಿ ನೀವು ಈ ತರ ಅಂತ. ನಾನ್ ಅವಾಗ ಶ್ಯಾಮಲಕ್ಕಂಗೆ ಅರ್ಧ ಗಂಟೆ ಬುದ್ಧಿ ಹೇಳಿದ್ದೆ, ನಾವು ಬರ್ತೇವೆ, ಆದ್ರೆ ನೀವು ಮಗನ ಹತ್ರ ನೀವು ಮಾತಾಡ್ಕೊಂಡ್ ಹೋಗ್ಬೇಕು, ಸೊಸೆ ಹತ್ರ. ಈಗ ಹೆಣ್ಣು ಸಿಗದೆ ಕಷ್ಟ, ನೀವೇ ಅಡ್ಜಸ್ಟ್ ಆಗ್ಬೇಕು. ಅವ್ರದ್ದೆಲ್ಲ ಸುದ್ದಿ ನೀವು ಹೊರಗಡೆಯವ್ರ ಹತ್ರ ಮಗನ ಬಗ್ಗೆ ದೂರ ಎಲ್ಲ ಹೇಳ್ಬಾರ್ದು ಎಲ್ಲ ಹೇಳಿದ್ದೀನಿ. ಅವರನ್ನು ನೀವು ಚೆನ್ನಾಗಿ ಇದ್ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ದೇನೆ. ಆದ್ರೂ ಕೂಡ ಅವರು ಆಯ್ತು ಅಂದವ್ರು. ಈಗ ನಡೆದ್ರೆ ಉಲ್ಟಾ ಹೇಳ್ತಾರೆ. ಅವರೇ 3 ಸಲ ಅವರಿಗೆ ಹೊರಗಡೆ ಹೋಗಿ, ನೀವು ಹೊರಗಡೆ ಹೋಗಿ ಬೇರೆ ಮನೆ ಹೋಗಿ ಅಂತ ಹೇಳಿದಾರೆ. ಇವ್ರು ಹೋಗ್ಬೇಕಿತ್ತು. ನಾನು ಎಷ್ಟೋ ಸಲ ಹೇಳಿದೆ, ಏನಾದ್ರು ಹೆಲ್ಪ್ ಬೇಕಾದ್ರೆ ಮಾಡ್ತೀನಿ. ಆದ್ರೆ ನನ್ ಮಗಳು ತಡಿಯಮ್ಮ ದುಡುಕ್ಬೇಡ, ಅವಳಿಗೆ ಇಲ್ಲಿ ಈ ತರ ಸಾವು ಬರುತ್ತೆ ಅಂತ ಅವಳಿಗೆ ಏನ್ ಕನ್ಸು ಬಿದ್ದಿರ್ತಾರೆ. ಅವಳನ್ನು ರಾಣಿ ತರ ಅವಳೇ ಅವಳ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಇಲ್ಲ, ನಾನ್ ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ, ನೀನು ಮಾಡಿ, ನೀನ್ ಮಗುದ್ದು ಮಾಡು, ನಾನು ನಿಂಗೆ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ. ಬಟ್ಟೆ ಹೋಗ್ಲಿಕ್ಕೆ ಒಂದ್ಸಲ ಹೋಗ್ತಿದ್ರು, ಮಧ್ಯಾಹ್ನ ಇವಳು ಹೋಗಿದ್ದಿಲ್ಲ, ಅವ್ರು 2 ಸಲ ತುಂಬಾ ಬಟ್ಟೆ ಎಲ್ಲ ಜಾಸ್ತಿ ಅವರು ಇದ್ ಮಾಡುದು. ಇವರು ಸಾಯಂಕಾಲ ಕಾರ್ತಿಕ್ ಕೆಲವು ಸಲ ಬಂದು ಸಾಯಂಕಾಲ ಕಾರ್ತಿಕ್ ಹೋಗಿದ್ರು. ಅದ್ರಲ್ಲಿ ಗಂಡ ಮಾಡಿದ್ರಲ್ಲಿ ತಪ್ಪೇನ್ ಸರ್? ಹೌದಾ ಹೇಳ್ವಾ? ಗಂಡ ಹೆಂಡತಿ ಅಂದ್ರೆ ಈಗ ನಮ್ಮ ಮನೆಯವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ತಪ್ಪೇನು ಅದ್ರಲ್ಲಿ? ಮಾಡ್ಬಾರ್ದ? ಗಂಡ ಹೆಂಡತಿ ಅಂದ್ರೆ ನಾವು ಒಬ್ರಿಗೊಬ್ರು ಮಾಡ್ಬೇಕು. ಅವಾಗದೆಲ್ಲ ಇವ್ರು ನೋಡ್ಕೊಳ್ತಿದ್ದಾಗ ಅವಾಗ ಅವ್ರು ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರು ಹೇಳ್ತಿದ್ರು, ನೀನ್ ಚೆನ್ನಾಗಿರ್ಬೇಕು ಅಂತ, ಚೆನ್ನಾಗಿರ್ಬೇಕು, ಕೆಲ್ಸಕ್ಕೆ ಹೋಗ್ತೇನೆ, ಬೇಕಾದ್ರೆ 2 ಕಡೆ ಬಂದಿತ್ತಂತೆ, ಬೇಡ ನೀನ್ ಕೆಲ್ಸಕ್ಕೆ ಹೋಗುದ್ ಬೇಡ ಅಂತಾನೆ ಹೇಳ್ತಾ ಇದ್ರು. ನಾನು ಚೆನ್ನಾಗ್ ನೋಡ್ಕೊಳ್ತೀನಿ. ಅವ್ರ ಮಗುವಿಗೂ ಹಾಗೆ ಏನೇ ಆಗ್ಲಿ ಏನ್ ಬೇಕಾದ್ರೂ ಹೇಳಿದ್ದು ಕೊಡ್ಸಿದ್ರು. ಅವ್ರಿಗೆ ತಾನು ಸಣ್ಣಕ್ಕಿಂತ ಕಷ್ಟ ಪಟ್ಟಿದ್ದೇನೆ ಅಂತ ಒಂದೇ ಬೇಜಾರು ಅವರಿಗೆ. ನಮ್ಮ ಹತ್ರನು ಅತ್ತೆ ಚಾಡಿ ಹಚ್ಚಿ ಕೊಡ್ತಿದ್ರು. ಮಗು ಹೇಳಿದ್ದನ್ನೆಲ್ಲ ತಂದು ಕೊಡ್ತಾನೆ, ಹಾಕೊಡ್ತಾನೆ, ಹೋಗ್ತಿರ್ತಾನೆ, ಮಗು ತುಂಬಾ ದುಡ್ಡು ಖರ್ಚು ಮಾಡ್ತಾನೆ. ಅದೆಲ್ಲ ಅತ್ತೆಗೆ ಅವ್ರ ಮಗ ಅವ್ರಿಗೆ ಏನಾದ್ರೂ ಮಾಡ್ಕೊಳ್ಳಿ, ಮಗು ಚೆನ್ನಾಗಿರ್ಬೇಕು ಅಂತ ಅವ್ರದ್ದು ಕರಳ ಕುಡಿಯಲ್ಲ, ಅವರಿಗೂ ಆಸೆ ಇರಲ್ಲ ಅವ್ರದ್ದು. ಅಲ್ಲ, ಇವ್ರ ಅತ್ತೆಗೆ ತಮ್ದು ಇದು ವಂಶದ ಕುಡಿ ಮೊಮ್ಮಗ ಚೆನ್ನಾಗಿರ್ಬೇಕು ಅಂತ ಅವರಿಗೆ ಆಸೆ ಬೇಡವಾ? ಅವ್ರಿಗೆ ಆಸೆನೇ ಇಲ್ಲ. ಅವ್ರಿಗೆ ಮಗಳು ಅಳಿಯ ಮಗಳ ಮಕ್ಕಳು ಅಷ್ಟೇ ಅವರಿಗೆ ಇದು. ಅವ್ರಿಗೆ ಕಲ್ಯಾಣಿ ಅಕ್ಕನ ಹತ್ರ ಅಷ್ಟು ಪ್ರೀತಿ ಇಲ್ಲ, ಈಗೀಗ ಅಷ್ಟೇ. ಆದ್ರೆ ಆ ಮಗಳ ಹತ್ರನೇ, ಅವ್ನು ಕಣ್ಮಣಿ ಹತ್ರನೇ ಅವಳಿಗೆ ಅಷ್ಟು ಇದು, ಗೊತ್ತಾ?
ಇನ್ನು ತುಂಬಾ ಹೇಳಿದಾಳೆ. ನಾನಂತ ಅವಳಿಗೆ ಎಷ್ಟು ಸಲ ಮನೆ ಚೇಂಜ್ ಮಾಡು ಅಂತ ಹೇಳಿದೀನಿ. ಕೆಲವೆಲ್ಲ ನೆನ್ಪೇ ಬರ್ತಾ ಇಲ್ಲ ನನಗೆ. ನನ್ನ ಮಗುವೇ ಸತ್ಯ ಹೇಳ್ತಿತ್ತು, ಚುಟ್ತಾರೆ ಅಂತ. ಅದು ಒಂದಾಯ್ತು ಸರ್. ಆಮೇಲೆ ಅವಳು ಹೇಳ್ತಾಳಲ್ಲ, ಅವ್ರು ಶಿವಮೊಗ್ಗಕ್ಕೆ ಬರ್ತಾರೆ ಇರ್ತಾರೆ ಅಂತ. ಸರ್, ಶಿವಮೊಗ್ಗಕ್ಕೆ ಆ ಮಗುವಿಗೆ ಶಿವಮೊಗ್ಗ ನಮ್ಮನೆ ಅಂದ್ರೆ ಬಾರಿ ಇಷ್ಟ, ಮಾಮ ಅಂತ. ಅದಕ್ಕೆ ಬರ್ತಿದ್ರು. ಅಂಗನವಾಡಿ ಸ್ಕೂಲಿಗೆ ಸೇರಿದ್ಮೇಲೆ ರಜಾ ಇದ್ದಾಗ ಬರ್ತಾ ಇದ್ರು. ಆಮೇಲೆ ಈಗ ಸುರತ್ಕಲ್ ಸ್ಕೂಲ್ ಅಲ್ಲಿ ಸೇರಿದ್ಮೇಲೆ ಅಲ್ಲಿ ಮೊನ್ನೆ ನವರಾತ್ರಿ ರಜೆಗೆ 7 ದಿವಸ ಬರ್ತಾ ಇದ್ರು. ತಿಂಗಳಾನ್ಗಟ್ಲೆ ಕೂತಿರ್ಲಿಲ್ಲ. ಮಗು ಇನ್ನು ಅಂಗನವಾಡಿ ಸೇರುವ ಮೊದ್ಲು ಇನ್ನು ಸ್ಕೂಲಿಗೆ ಸೇರತ್ತೆ ಅಂದಾಗ 1 ತಿಂಗಳು ಬಂದಿದ್ರು. ನಾವೇ ಕರಿತಿದ್ವಿ, ಯಾಕಂದ್ರೆ ಅದಕ್ಕೆ ಅಜ್ಜ ಅಜ್ಜಿ ಪ್ರೀತಿ ಇಲ್ಲ ಅಲ್ಲಿ. ಅದು ನಮ್ಮ ಹತ್ರ ಪಾಪ ನಮ್ಮನ್ನ ಅಷ್ಟು ಇದ್ ಮಾಡ್ತಿದ್ವಿ. ಅದಕ್ಕೆ ನಾವು ಬನ್ನಿ ಅಂತ ಕರಿತಿದ್ವಿ ವಿನಃ ಅವ್ರು ಹೇಳುವಂಗೆ ಎಲ್ಲ ನಮ್ಮನ್ನೇ, ಅವ್ರ ಮಗ ಎಲ್ಲ ನಮ್ಮನ್ನೇ ಕಾರ್ತಿಕ್ ಅವ್ರು ಇದ್ ಮಾಡ್ತಾರೆ, ನಮ್ಮನ್ನೇ ಹಚ್ಕೊಂಡ್ಬಿಟ್ಟಿದ್ದಾರೆ, ಅಪ್ಪ ಅಮ್ಮನ ಇದ್ ಮಾಡಲ್ಲ ಅಂತಾರಲ್ಲ. ಅವರಿಗೆ ಅಪ್ಪ ಅಂದ್ರೆ ಇಷ್ಟನೇ. ಅವ್ರು ಒಂದ್ ದಿವಸ ಅವ್ರ ಅಪ್ಪಂಗೆ ಇದ್ ಮಾಡಿಲ್ಲ. ಇಲ್ಲಿ ಶಿವಮೊಗ್ಗದಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಇದ್ದವರು ಅಪ್ಪಂಗೆ ಹುಷಾರಿಲ್ಲ ಅಂತ ಮತ್ತೆ ಅವರನ್ನು ಶಿವಮೊಗ್ಗದಲ್ಲಿ ಕೆಲಸ ಕಂಟಿನ್ಯೂ ಮಾಡ್ತಿದ್ರು. ಮತ್ತೆ ಅವರನ್ನು ಕರೆಸ್ಕೊಂಡು ಅಲ್ಲಿ ಇಟ್ಟು ಅವ್ರು ಅಷ್ಟು ಚೆನ್ನಾಗಿ ಮತ್ತೆ ನೋಡ್ಕೊಂಡು ಮಾಡ್ಕೊಂಡು ಎಲ್ಲ ಆದ್ಮೇಲೆ ಯಾವಾಗ ಅವ್ರದ್ದು ಕೆಲ್ಸದ್ದೆಲ್ಲ ಸರಿ ಆಗಿಲ್ಲ, ಇದಾಗಿಲ್ಲ, ದುಡ್ಡು ಕೊಡಲ್ಲ ಅಂತ ಆವಾಗ ಶುರು ಮಾಡಿದ್ರು ನೋಡಿ. ಅದು ಮಗಳಿಗೆ ಮದ್ವೆ ಆದಾಗಿಂದನು ನನ್ನ ಹತ್ರನೇ ಎಷ್ಟೋ ಸಲ ನನ್ ಮಗಳ ಅತ್ತೆ ಹೇಳಿದ್ದಾರೆ, ಅವ್ಳು ಕೆಲ್ಸಕ್ಕೆ ಹೋಗ್ಬೇಕು, ನಾವು ಮಗುವನ್ನು ನೋಡ್ಕೊಳ್ತೇವೆ ಅನ್ನಿದಾಗೆ ಅವಳು ಕೇಳಿದ್ಲಂತೆ. ನೀವು ಹೋಟ್ಲಲ್ಲಿ ಇರ್ತೀರ, ಮಗು ನಾವ್ ಬಂದ್ಮೇಲೆ ನೋಡ್ಕೊಳ್ತೇವೆ, ಬೆಳಿಗ್ಗೆ ಅದನ್ನ ಅಲ್ಲಿ ಬಿಟ್ಟು ಹೋಗು, ಆ ತರ ಎಲ್ಲ ಹೇಳ್ತಿದ್ದ ಅವರು. ಅಂತ ದುಡ್ಡು ಏನು ಈಗ ಎಲ್ರನ್ನೂ ಈಗ ಮಗ ಫಾರಿನ್ಗೆ ಹೋಗಿ ಈಗ ಎಲ್ರನ್ನೂ ಮೇಲೆ ಕಳಿಸ್ಬಿಟ್ರಲ್ಲ ಸರ್. ನಮ್ಗೆ ಎಷ್ಟು ನೋವಾಗಲ್ವಾ, ನೀವೇ ಹೇಳಿ. ಆ ಮಗು ನಮ್ಮನ್ನು ಅಜ್ಜಿ 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 ಈ ಪಕ್ಷಿಕೆರೆಗೆ ಬಲ್ಲ ಅಂತ ಎಷ್ಟು ಕರೀತಿತ್ತು. ಮಗಳು ಯಾಕೆ ಬೇಡ ಅಂದ್ರೆ ನಾವ್ ಬರ್ತೇವೆ ಅಂತ ಅಂದಾಗ, ಈಗ ಬೇಡಮ್ಮ ನಾವ್ ಬೇರೆ ಮನೆ ಮಾಡ್ತೀವಿ, ಆಗ ನೀನ್ ನಮ್ಮಲ್ಲಿ ತಿಂಗಳಾನ್ಗಟ್ಲೆ ಕೂತ್ಕೋ, ಅವ್ರ ಅಪ್ಪ ಅಮ್ಮ ಈ ತರ ಅವ್ರು ನಿಮ್ಮ ಹತ್ರ ಬಂದ್ರೆ ಮಾತಾಡಲ್ಲ, ನಿಮ್ಗೆ ಬೇಜಾರಾಗತ್ತೆ, ಅವ್ರು ಮತ್ತೆ ನಮ್ಮ ಬಗ್ಗೆ ಮತ್ತೆ ಕಂಪ್ಲೇಂಟ್ ಹಾಕ್ತಾರೆ, ಕಣ್ಣೀರ್ ಹಾಕ್ತಾರೆ, ನಮ್ಗೆ ಮತ್ತೆ ಶಾಪ ತಟ್ಟತ್ತೆ, ಆ ತರ ಎಲ್ಲಾ ಹೇಳ್ತಿದ್ಲು ಸರ್ ಮಗಳು. ಈ ತರ ಅವಳು ತನ್ ಗಂಡಂಗೆ ಈ ತರ ಎಲ್ಲಾ ಕಷ್ಟ ಇದೆ ಅಂದ್ರೆ, ನಾನಂತೂ ಎಷ್ಟು ಸಲ ನಿನ್ಗೆ ಏನ್ ಹೆಲ್ಪ್ ಬೇಕು ದುಡ್ಡಿಂದೆಲ್ಲ ಕೇಳ್ದೆ. ಹೇಳ್ಕೊಂಡು ಬೇರೆ ಮನೆ ನಾವು ಹೇಳಲು ಹೋಗಿದ್ರೆ ಈ ತರ ಸಾಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಈಗ್ಲೂ ಯಾರೋ ಒಬ್ರು ನಮ್ಗೆ ಅಯ್ಯೋ ನೀವು ಅವ್ರ ಮಗನಿಗೆ ಕೊಟ್ರ, ಹೆಂಗ್ಸು ಬಾರಿ ಜೋರು ಅಂತಾನು ಹೇಳಿದ್ರು ನಮ್ಗೆ ಯಾರೋ ಫೋನ್ ಮಾಡಿ. ನೀವು ಅಂತ ಮನೆಗೆ ಕೊಡ್ಬಾರ್ದಿತ್ತು, ಮೊದ್ಲೇ ನೀವು ನಮ್ಗೆ ಗೊತ್ತಿದ್ರೆ ನಾನೇ ಹೇಳ್ತಿದ್ದೆ ಅಂತ ಹೇಳ್ತಾರೆ. ಈಗ ಸುಮ್ನೆ ಮಗ ಒಳ್ಳೆಯವನು ಹೌದು, ಫಸ್ಟಿಗೆ ತಾಯಿ ಒಳ್ಳೆಯವರು ಅಂತ ಅವನಿಗೆ ಗೊತ್ತಿರ್ಲಿಲ್ಲ, ಕೆಲ್ಸಕ್ಕೆ ಹೋಗಿ ಎಲ್ಲ ಇದ್ ಮಾಡ್ತಿದ್ದ, ತನ್ಗೆ ಮಾಡ್ತಾರೆ ಅಂತ. ಆಮೇಲೆ ನೋಡಿರಿ ಈ ತರ ಎಲ್ಲ ಮಾಡಿದ್ಮೇಲೆ ತನ್ನ ಮದ್ವೆ ಆಗಿ ಸ್ವಲ್ಪ ದಿವಸಕ್ಕೆ ಗೊತ್ತಾಯ್ತು, ಅದು ಮಗಳಿಗೂ ಗೊತ್ತಾಯ್ತು ಎಲ್ಲ. ಆಮೇಲೆ ಮಗ A to Z ನಾನು ಈ ತರ ಕಷ್ಟಪಟ್ಟಿದ್ದೆ, ಅಕ್ಕಂದ್ರ ಮದ್ವೆಗೆ ಈ ತರ ಸಹಾಯ ಮಾಡಿದ್ದೆ, ನಾನು ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಜೊತೆಗೆ ನಾನು ಬೆಳೆದಿದ್ದು, ನನ್ಗೆ ತಂದೆ ತಾಯಿಯ ಪ್ರೀತಿ ಅಷ್ಟು ಇಲ್ಲ, ನಾನು ದುಡಿದು ಎಲ್ಲ ಇಲ್ಲಿ ಹಾಕ್ತಿದ್ದೆ, ಆದ್ರೆ ಇವ್ರಿಗೆ ಈ ತರ ಮಾಡ್ತಾರ ಅಂತ ಗೊತ್ತಿಲ್ಲ. ರಿಸೆಪ್ಷನ್ ಖರ್ಚಿಂದ ಪ್ರತಿ ಒಂದು ಇವ್ರದೇ ಖರ್ಚಂತೆ. ಸುಳ್ಳು ಅವಳು ಮಣಿ ಹೇಳ್ತಾಳಲ್ಲ, ನಾವು ಕೊಟ್ಟಿದ್ದು ಪ್ರತಿ ಒಂದು A to Z ಇವ್ರದೇ. ಅಪ್ಪಂಗ್ ಹುಷಾರಿಲ್ಲದಿದ್ದಾಗ್ಲೂ ಇವ್ರದೇ ಖರ್ಚು. ಮನೇನ್ ಕೂಡ ತಮ್ದು ಅಂತ ಹೇಳಿ ಆಮೇಲೆ ನೋಡಿದ್ರೆ ಈಗ ನಮ್ಮ ಅಳಿಯ ಅಪ್ಪ ಅಮ್ಮಂಗೆ ಇಟ್ಕೊಳ್ಲಿಕ್ಕೆ ಅಂತ ಅವರು ಕಣ್ಮಣಿಯ ಗಂಡ ಹೇಳ್ತಾರಲ್ಲ, ಅದು ಯಾಕೆ ಹೇಳ್ತಾರೆ? ಅದು ಕಾರ್ತಿಕ್ ಲೋನ್ ತೀರ್ಸೋ ತನಕ ಅವ್ರ ಹೆಸರಲ್ಲಿ, ಕಾರ್ತಿಕ್ ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಇದ್ ಮಾಡುದು ಅಂತ ಆ ತರ ಇದ್ ಮಾಡ್ಕೊಂಡಿದ್ದಾರೆ. ಅಷ್ಟ್ರೊಳಗೆ ಈ ತರ ಎಲ್ಲ ಆಯ್ತು. ಅವ್ರಿಗೆ ಹುಷಾರಿಲ್ಲ, ಇನ್ನೆಲ್ಲಿ ತನ್ನ ತಮ್ಮಂಗೆ ಮನೆ ಹೋಗ್ಬಿಡತ್ತೆ ಅಂತ ಎಲ್ಲ ಈ ತರ ಮಾಡಿದ್ದಾರೆ. ಲೋನ್ ಯಾವಾಗ ಅವ್ರು ತೀರ್ಸ್ತಾರೆ ಅಂದ್ರೆ ಅವ್ರ ಹೆಸರಲ್ಲೇ ಮನೆ ತಗೋಬೇಕಿತ್ತು. ಕಾರ್ತಿಕ್ಗೆ ಇಷ್ಟನೇ ಇರ್ಲಿಲ್ಲ. ಅವ್ರು ಸುರಗಿರಿಯಲ್ಲಿ ಅವ್ರ ಫ್ರೆಂಡ್ ಹತ್ರ ಇಂಡಿಪೆಂಡೆಂಟ್ ಜಾಗ ನೋಡಿ ಮನೆ ಕಟ್ಟುದು ಅಂತ ಎಲ್ಲ ಮಾತಾಡಿದಂತೆ. ಇವರಿಗೆ ಅಪಾರ್ಟ್ಮೆಂಟ್ ಇಷ್ಟನೇ ಇರ್ಲಿಲ್ಲ, ಈ ತರ ಇಷ್ಟನೇ ಇರ್ಲಿಲ್ಲ ಅಂತೆ. ಇವರು ತಂದೆ ತಾಯಿ ಮಗಳ ಅಳಿಯನಿಗೋಸ್ಕರ ಅವ್ರಿಗೆ ಇಷ್ಟ ಅಲ್ಲ, ಆ ತರದಲ್ಲಿ ಅವ್ರ ಜಾಗ ಅಂತ ತಗೊಂಡಿದ್ದಂತೆ. ಇಷ್ಟೆಲ್ಲ ಮತ್ತು ಏನೇನಪ್ಪ ಮಗಳು ತುಂಬಾ ನಂಗಂತೂ ಒಂದು ನೆನಪಿಲ್ಲ. ಆದ್ರೆ ಯಾವತ್ತು ಯಾವ ತಂದೆ ತಾಯಿನೂ ಈಗ ನನ್ ಮಗಳದ್ದು ಏನಾದ್ರು ತಪ್ಪಿದ್ರೆ ಖಂಡಿತ ನಾನು ಹೇಳ್ತಿದ್ದೆ, ಅವಳು ನಮ್ಮ ಹತ್ರ ಈ ತರ ಹೇಳಿದಾಳೆ, ಅತ್ತೆ ಈ ತರ, ಮಾವ ಪರವಾಗಿಲ್ಲ ಅಂತ ಹೇಳಿ. ಮೊನ್ನೆ ಕೂಡ ಒಂದ್ ದಿವಸ ಫೋನ್ ಮಾಡುವಾಗ ಮಾವ ಪರವಾಗಿಲ್ಲ ಅಂತ ಹೇಳಿ, ನಾನು 10 ದಿವಸದ ಕೆಳಗಡೆನೂ ಅವಳಿಗೆ ಫೋನ್ ಮಾಡಿದೀನಿ, ಬೇರೆ ಮನೆ ಮಾಡು ಅಂದ್ರು ಅವಳು ಕೇಳಲಿಲ್ಲ ಸರ್. ನಾವು ಈ ತರ ಎಲ್ಲ ಗಂಡ ಚೆನ್ನಾಗ್ ನೋಡ್ಕೊಳ್ತಾರಲ್ಲ ಅಂತ ಸುಮ್ನೆ ಇದ್ದಿದ್ದು. ಅವಳು ತನ್ನ ಕಷ್ಟ ಸುಖ ಹೇಳ್ಕೊಂಡಿಲ್ಲ, ಇಲ್ಲಾಂದ್ರೆ ನಾನೇ ಹೋಗಿ ಸರಿಯಾಗಿ ಬೈದವರನ್ನು ಬೇರೆ ಇದ್ ಮಾಡ್ತಿದ್ದೆ. ಈಗ ಅಮ್ಮ ಏನು ಅಂತ ಹೇಳಿದ್ರೆ, ಈಗ ಕಣ್ಮಣಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಜೊತೆಗೆ ಅವರ ತಾಯಿಯನ್ನು ಕೂಡ ಅಂದ್ರೆ ಪ್ರಿಯಾಂಕಾ ಅವರ ಅತ್ತೆಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ಶ್ಯಾಮಲಾ ಅವರನ್ನ. ಹೇಳ್ತೀರಿ, ಇದಕ್ಕೆ ಏನ್ ಹೇಳ್ತೀರಿ ತಾವೀಗ? ಅಲ್ಲ, ತಪ್ಪು ಮಾಡಿದ್ದು ಹೌದಲ್ವಾ ಸರ್, ನ್ಯಾಯ ಸಿಗ್ಬೇಕು ಮೇಡಮ್.
ಆ? ಈಗ ಏನ್ ಶಿಕ್ಷೆ ಆಗ್ಬೇಕು ಅವರಿಗೆ, ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತೇಳಿ ಆಗ್ರಹ ಮಾಡ್ತೀರಿ? ಅದೆಲ್ಲ ನಮ್ ಭಾವ ಮಾತಾಡ್ತಾರೆ ಸರ್. ನಿನ್ನೆ ನಮ್ಮ ಮನೆಯವರಿಗೆ ನಿನ್ನೆ ಕಣ್ಮಣಿಯ ಗಂಡ ಫೋನ್ ಮಾಡಿದ್ದಾರೆ ಸರ್. ಕರ್ಮೋದಕ 10ನೇ ತಾರೀಕಿಗೆ ಬರ್ಬೇಕು ಅಂತ ಹೇಳಿ. ಫೋನ್ ಆದ್ಮೇಲೆ ನಮ್ಮನೆಯವ್ರು ಭಾವನ ಮನೆಯಲ್ಲಿ ಫೋನ್ ಎಲ್ಲ ಆದ್ಮೇಲೆ, ನೀವು ನನ್ನ ಹೆಂಡತಿಯ ಬಗ್ಗೆ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಎಲ್ರಿಗೂ ನಾವು ಸುಮ್ನೆ ಬಿಡಲ್ಲ, ನಿಮ್ಮನ್ನು ಏನಣ್ಣ ನಿಮ್ಗೆ ಬೇರೆ ರೀತಿಯಲ್ಲಿ ಬರ್ತದೆ ಏನೋ ತುಂಬಾ ಬೈದಿದ್ದಾರೆ ನಮ್ಮನೆಯವರಿಗೆ. ಹೆದರಿಸ್ಬಿಟ್ಟಿದ್ದಾರೆ ನಮ್ಮನೆಯವರಿಗೆ ಅವರು. ಹಾಗಾಗಿ ಇನ್ನು ನಮ್ ಭಾವ ಏನ್ ಹೇಳ್ತಾರ ಹಾಗೆ ಸರ್, ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಈಗ ಅವ್ರಿಗೆ ಏನು ಒಟ್ಟು ಶಿಕ್ಷೆ ಆಗುದು, ನ್ಯಾಯ ಸಿಗ್ಬೇಕು. ಮುಂದೆ ನನ್ ಭಾವ ಅಂದ್ರೆ ನಮ್ಮನೆಯವ್ರ ಅಣ್ಣ ಅವ್ರು ಮಾತಾಡ್ತಾರೆ. ನಾ ಮುಂದೆ ಯಾವ್ದು ಇದು ಕೂಡ ನಾವು ನಿಮ್ಮ ಹತ್ರ ಆದ್ರೆ ನಮ್ಗೆ ಈಗೆಲ್ಲ ಸುಳ್ಳೆಲ್ಲ ಮಗಳ ಮೇಲೆಲ್ಲ ಅಪವಾದ ಹಾಕಿದ್ರು, ಅಳಿಯನ್ ಮೇಲೆಲ್ಲ. ಅದಕ್ಕೋಸ್ಕರ ನಾನ್ ನಿಮ್ಮ ಹತ್ರ ಹೇಳ್ಕೊಂಡೆ, ಇಲ್ಲಾಂದ್ರೆ ಖಂಡಿತ ನಾನು ಏನು ಹೇಳ್ಲಿಕ್ಕೆ ರೆಡಿ. ಯಾಕಂದ್ರೆ ಅವರು ಸುಳ್ಳು ಅಪವಾದ ಅಂತ ಮಗನ್ ಮೇಲೆ ಅವರು ಆ ಮಗ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಈ ತರ ತಂದೆ ತಾಯಿ ಆ ತಾಯಿ ಎಂತ ಕಟುಕಿ ಇರ್ಬೋದು, ಆ ತರ ಮಗನ ಮೇಲೆ ಸುಳ್ಳು ಅಪವಾದ ಹಾಕ್ತಾರಲ್ಲ, ಅದು ನಮ್ಗೆ ಬೇಜಾರಾಗಿತ್ತು. ಮಗಳು ಆಸೆಯಿಂದ ಅವ್ರ ಹತ್ರ ಹೊಂದ್ಕೊಂಡು ಹೋಗೋಣ ಅತ್ತೆ ಮಾವ ಅಂತ ಎಷ್ಟು ಆಸೆಯಿಂದ ನಾವ್ ಯಾಕೆ ಸರ್ ಅಂತ ಮನೆ ಕೊಡ್ಬೇಕಿತ್ತು? ನಾವು ಒಂದ್ ಕಡೆ ಚೆನ್ನಾಗಿರ್ಬೇಕು, ಮಕ್ಕಳು ಅವ್ರ ಮಗಳ ತರ ನೋಡ್ಕೋಬೇಕು ಅಂತ ಅದನ್ನು ಕೂಡ ನಾನು ಅವ್ರ ಹತ್ರ ಹೇಳಿದ್ದೀನಿ. ಶ್ಯಾಮಲಕ್ಕ ನನ್ಗೆ ಫೋನ್ ಮಾಡಿದಾಗ ಅವರು ಸುಳ್ಳು ಏನೇನೋ ಹೇಳ್ತಾರೆ, ಕರ್ದಿದೀವಿ ಮಾಡಿದೀವಿ ಬರ್ಲಿ ನಾವ್ ಈ ತರ ಅಂತ ಹೇಳಿದೀವಿ ಅಂತ ಹೇಳ್ತಾರಲ್ಲ. ನನ್ನ ಹತ್ರ ಹೇಳಿದ್ರು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಮಗಳೇ ಹೇಳಿದ್ದಮ್ಮ ಅವ್ರು ಈ ತರ ಮಾಡ್ತಾರೆ, ನಿಮ್ಮ ಹತ್ರ ಮಾತಾಡಲ್ಲ, ನಿಮ್ಗೆ ಮತ್ತೆ ಬೇಜಾರಾಗತ್ತೆ ಆ ತರ ಎಲ್ಲ ಹೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ಫೋನಲ್ಲಿ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ. ಚೆನ್ನಾಗಿರ್ಬೇಕು, ನೀವೇ ಮಗನ ಹತ್ರ ಈಗ ಅದೆಲ್ಲ ನಾವೇ ಮಕ್ಳ ಹತ್ರ ಮಾತಾಡ್ಕೊಂಡ್ ಹೋಗ್ಬೇಕು, ಹಾಗಾಗಿ ನೀವು ಮಾತಾಡದೆ ಇರ್ಬಾರ್ದು, ಸೊಸೆ ಹತ್ರನೂ ಹಾಗೆ ಅಂತ ಎಷ್ಟೆಲ್ಲಾ ಹೇಳಿದ್ರು. ಈಗ ಈ ತರ ಸುಳ್ಳು ಹೇಳ್ತಾರಲ್ಲ ಸರ್, ನೀವ್ ಏನು ಇದು ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ ಸರ್. ನೀವು ಸತ್ಯದ ಕಡೆಗೆ ಇರ್ತೀರಿ ಅಂತ ನಾವು ನಂಬಿದ್ದೇವೆ, ಅಷ್ಟೇ ನಾವು ಹೇಳೋದು. ಎಸ್ ಅಮ್ಮ, ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ ನಾವು ಕೂಡ ಈ ನಿಟ್ಟಿನಲ್ಲಿ. ನಾವು ಕೂಡ ಯಾರು ನೊಂದಿರ್ತಾರೋ ಅವ್ರ ಕುಟುಂಬದ ಜೊತೆ ಖಂಡಿತವಾಗ್ಲೂ ಇರ್ತೀವಿ. ಮಾಧ್ಯಮ ಅಂತ ಹೇಳಿದ್ರೆ ಅದೇ, ಇಷ್ಟು ಹೊತ್ತು ನೀವು ನಮ್ ಜೊತೆಗೆ ಮಾತಾಡಿ ಏನು ಬೆಳವಣಿಗೆ ಆಗುತ್ತೆ ಅದ್ರ ಬಗ್ಗೆ ಕೂಡ ಬೆಳಕಿನ ಚೆಲ್ಲುವಂತ ಕೆಲಸವನ್ನ ಮಾಡ್ತೀವಿ ಅಮ್ಮ. ಈ ಒಂದು ಪ್ರಕರಣದ ಹಿಂದೆ ಏನಾಗುತ್ತೆ ನೋಡೋಣ ಅಮ್ಮ, ಆಯ್ತಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಮಕ್ಕಳ ಚಿಕಿತ್ಸಾ ವಿಭಾಗ, ಸರ್ಜರಿ, ಎಲುಬು ಮತ್ತು ಕೀಲು, ಕಿವಿ, ಮೂಗು, ಗಂಟಲು ವಿಭಾಗ, ಕಣ್ಣಿನ ಚಿಕಿತ್ಸಾ ವಿಭಾಗ, ದಂತ ಚಿಕಿತ್ಸಾ ವಿಭಾಗ, ಫೆಥಾಲಜಿ, ಅನಸ್ತೇಷಿಯಾ, ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ. ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.